ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಹಾಕೋದಕ್ಕೆ. ಕೆಲವೊಂದು ಕಾರಣಗಳಿಂದ ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತಿನ ಒಂದು ವೀಡಿಯೋನ ನಾನು ಇವತ್ತೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ನಿಮ್ಮ ಒಂದು ಈ ಸಪೋರ್ಟಿಗೆ. ಹಾಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಬೇಕು. ಸೊ ನೀವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಆದಷ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ ಇನ್ನೊಂದು ಸ್ವಲ್ಪ ಜನಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ಬೆಳಗ್ಗೆನೇ ಇವತ್ತು ಟಿಫನ್ ಬಂದುಬಿಟ್ಟು ಚಿತ್ರಾನ್ನ, ಹಾಗೆ ಒಗ್ಗರಣೆ ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ತಾಯಿದ್ದೀನಿ. ನಾನು ಒಂದು ಈ ಕ್ಯಾಲ್ಕುಲೇಟ್ ಇದ್ದಿದ್ದೇನೆಂದರೆ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಸಡನ್ನಾಗಿ ಇಲ್ಲ, ಮಿರ್ಚಿ ಮಾಡು ಅಂತ ಮಕ್ಕಳಂದರು. ಆಮೇಲೆ ನಮ್ಮ ಮನೆಯವರು ಒಗ್ಗರಣೆ ಮಂಡಕ್ಕಿ ಮಾಡು ಅಂದರು. ಸರಿ ಇನ್ನೇನು ಮತ್ತೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಫಸ್ಟು ಚಿತ್ರಾನ್ನ ಕಲಸಿ ಮಕ್ಕಳಿಗೆ ಕೊಟ್ಟಿದ್ದೀನಿ. ಚಿತ್ರಾನ್ನ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೆ. ಸೊ ಅದನ್ನು ತಿಂತಾ ಕೂತ್ಕೊಂಡಿದ್ದಾರೆ. ನಾನು ಒಳಗಡೆ ಎಲ್ಲ ಫುಲ್ ಅಲ್ಡೋಗ್ಬಿಟ್ಟತಿ. ಅದರಲ್ಲಿ ಏನಂದರೆ ಬೆಳಗ್ಗೆನೇ ಕೆಲಸಗಳು ಜಾಸ್ತಿ ಇರುತ್ತೆ. ಈ ಥರ ಗಡಿ ಬಿಡಿ ಆಗಿರುತ್ತೆ. ಟೈಮ್ ಕೂಡ ಆಗಿಬಿಟ್ಟಾಗ ನಿಜವಾಗ್ಲೂ ಎಲ್ಲ ಎತ್ತಿಡೋದಕ್ಕಾಗಲ್ಲ. ಇವ್ರನ್ನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಎಲ್ಲನ ಎತ್ತಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಅಲ್ಲಿವರೆಗೂ ಕೂಡ ಮನೆ ಅನ್ನೋದು ಭೂಕಂಪ ಆದಾಗ ಹೆಂಗಿರುತ್ತೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಂಗಾಗಿರುತ್ತೆ ನಮ್ಮ ಮನೆ. ಆದಷ್ಟು ಎಲ್ಲ ಎತ್ತಿಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಅವ್ರು ಹೋಗೋವರೆಗೂ ಕೂಡ ಹಿಂಗೆ ಇರುತ್ತೆ. ಇವಾಗ ಮಿರ್ಚಿ ಹಾಕಿದ್ನಲ್ಲ, ಸೊ ಅದನ್ನು ನಮ್ಮ ಮನೆಯವ್ರು ಕೊಟ್ಟೆ, ತೊಗೊಂಡೋಗಿ ಮಕ್ಳಿಗೆ ಕೊಡಿ ಅಂತ ಹೇಳಿ. ಯಾಕಂದರೆ ಅವರು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನನ್ನ ಮಗನಿಗೆ ತುಂಬ ಇಷ್ಟ ಸ್ನ್ಯಾಕ್ಸ್ ಐಟಮ್ಸು, ಎಣ್ಣೆಲಿ ಕರೆದಿರೋ ಅಂಥದ್ದು. ಹಾಗಾಗಿ ಫಸ್ಟು ತೊಗೊಂಡೋಗಿ ಕೊಡು, ಊಟ ಮಾಡ್ತಾ ಕುತ್ಕೊಂಡಿದ್ದಾರೆ ಅವರು, ತೊಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸ್ದೆ. ಅವರು ಇಬ್ಬರು ಆಗ್ತಾಯಿದ್ದಾರೆ. ಇವತ್ತು ನಮ್ಮ ಮನೆಯವರು ಲೀವಲ್ಲಿದ್ದಾರೆ. ಇವತ್ತು ಹೋಗ್ತಾ ಇಲ್ಲ, ಏನೋ ಸ್ವಲ್ಪ ಹೊರಗಡೆ ಹೋಗುವಂಥ ಕೆಲಸ ಇದೆ, ಹಾಗಾಗಿ ಅವ್ರು ಹೋಗ್ತಾ ಇಲ್ಲ. ಇವಾಗ ಮಕ್ಕಳು ಟಿಫನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಮತ್ತು ನನ್ನ ಪಾಡಿಗೆ ನಾನು ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಅಡುಗೆಗೆ ಜೋಡಿಸ್ಕೊಂಡು ಮತ್ತು ಇನ್ನೊಂದು ಸೈಡು ಮಿರ್ಚಿ ಹಾಕ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಟೈಮ್ ಆಗಿಬಿಟ್ಟಿದೆ, ಟೈಮ್ ಆಗಿದೆ, ಬೇಗ ಬೇಗ ತಿಂದರು, ಟೈಮ್ ಆಗುತ್ತೆ. ಮತ್ತು ಇವತ್ತು ಟೆಸ್ಟ್ ಕೂಡ ಇದೆ, FA1 ಟೆಸ್ಟು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು ಅಂತಲೂ ಕೂಡ ಹೇಳಿದರು. ಅವ್ರು ಹೇಳ್ತಾರೆ, ನಾನೆಲ್ಲ ಬೇಗ ಬೇಗ ಮಾಡಿ ರೆಡಿ ಮಾಡಿ ಇನ್ನೇನು ಹೋಗ್ರಿ ಅಂತಂದರೂ ಕೂಡ ಬೇಗ ಹೋಗಲ್ಲ, ಸುಮ್ಮನೆ ಲೇಟ್ ಮಾಡ್ತಾರೆ. ಅದರಲ್ಲಿ ಏನಂದರೆ TV ಹಾಕ್ಕೊಂಡು ಕೂತ್ಕೊಂಡ್ರೆ ಮುಗ್ದೇ ಹೋಯ್ತು. TVಲಿ ಬರೋಂಥ ಪ್ರೋಗ್ರಾಮ್ಸ್ ನೋಡಿಕೊಂಡು, ಮೋಟು ಪತ್ಲು ಅಂತೆ, ಆಮೇಲೆ ಏನೇನೋ ಬರ್ತಾ ಇರುತ್ತಲ್ವ, ಸೊ ಅದು ನೋಡಿಕೊಂಡೆ ಟೈಮ್ನ ಕಡಿತಾರೆ. ಟಿಫನ್ ಮಾಡಿರಿ, ನೀವು ಬೇಗ ತಿನ್ನಲ್ಲ, TV ನೋಡ್ಬಿಡ್ರಿ ಅಂದರೂ ಕೂಡ ಕೇಳಲ್ಲ. ಇಲ್ಲ ನಾನು ಟಿಫನ್ ಮಾಡ್ತೀನಿ, ಸುಮ್ಮನೆ TV ನೋಡ್ಕೊಂಡು ಟಿಫನ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೇನು ಮಾಡೋದು, ಮತ್ತು ಅವ್ರು ಹೇಳ್ದಂಗೆ ನಾನು ಕೇಳಬೇಕು. ಸೊ ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ. ಈಗ ಮಿರ್ಚಿನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ನಾನು ತುಂಬ ಎಣ್ಣೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಇವಾಗ ಮಂಡಕ್ಕಿನ ಕಲಿಸ್ಬೇಕು. ನನ್ನ ಮಕ್ಕಳು ಈಗ ಟಿಫನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರಿಗೆ ಚಿತ್ರಾನ್ನ ಇತ್ತು ಅಂದರೆ ಅದ್ರ ಜೊತೆಗೆ ಮೊಸರು ಇರಬೇಕು. ಇಲ್ಲಾಂದರೆ ಈ ಥರ ಮಿರ್ಚಿ, ಮೆಣ್ಸಿನ್ಕಾಯಿ ವಡೆ, ಬಜ್ಜಿ ಅವೆಲ್ಲ ಇರಬೇಕು. ಆ ಥರ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಇಲ್ಲಾಂದರೆ ತಿನ್ನಲ್ಲ ಅಂತ ಇದು ಮಾಡ್ತಾರೆ. ಹಾಗಾಗಿ ಹೆಂಗಿದ್ರು ಕಡಲೆ ಹಿಟ್ಟು ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಇತ್ತಲ್ಲ, ಮಿರ್ಚಿ ಹಾಕಿದ್ರೆ ಆಯಿತು ತಿಂತಾರೆ ಅಂದ್ಬಿಟ್ಟು ನಾನು ಮಿರ್ಚಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲ್ಯಾನ್ ಕೂಡ ಆಯ್ತಲ್ಲ. ಸೊ ಏನು ಮಾಡೋದು, ಒಂದೊಂದು ಸಲ ಹಂಗೆ ಆಗೋದು. ಟಿಫನ್ ನಾವೇನೋ ಅಂದ್ಕೋತೀವಿ, ಬಟ್ ಅದು ಎಕ್ಸ್ಟ್ರಾ ಇನ್ನೊಂದೇನೋ ಆಗಿರುತ್ತೆ. ಫೈನಲಿ ಒಗ್ಗರಣೆ ಕೂಡ ರೆಡಿ ಇತ್ತು, ಆದರೆ ಅದನ್ನೇ ಒಗ್ಗರಣೆನೇ ಇವಾಗ ಚಿತ್ರಾನ್ನಕ್ಕೂ ಮತ್ತು ಮಂಡಕ್ಕಿಗೂ ಕಲಿಸಿದ್ರೆ ಆಯಿತು. ಹಾಗೆ ಇವಾಗ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೂ. ಇನ್ನೂ ಸ್ವಲ್ಪ ರೈಸ್ ಕಲಿಸ್ಬೇಕು, ಯಾಕಂದರೆ ಒಂದೇ ಸಲ ಕಲಿಸ್ದೆ ಅಂದರೆ ಅಕಸ್ಮಾತ್ ಉಳಿತಂದರೆ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಕಲಿಸಿದ್ದೆ. ಇವಾಗ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಈಗ ಚಿತ್ರಾನ್ನಕ್ಕೆ ಕಲಿಸ್ತಾ ಇದ್ದೀನಿ. ಇವಾಗ ತಿನ್ನೋದಕ್ಕೂ ಬೇಕಾಗತ್ತೆ, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಲ್ಲ. ನನ್ನ ಮಗನಿಗೆ ಪ್ಯಾಕ್ ಮಾಡಿದ್ದೀನಿ, ಮತ್ತು ನನ್ನ ಮಗಳಿಗೆ ಕೂಡ ಈಗ ಪ್ಯಾಕ್ ಮಾಡಬೇಕು. ಅದಕ್ಕೋಸ್ಕರನೇ ಈಗ ಸ್ವಲ್ಪ ಅನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಾನೇನಂದರೆ ಈ ಥರ ಒಗ್ಗರಣೆ ಐಟಮ್ಸು ಆ ಥರ ಎಲ್ಲ ಮಾಡಬೇಕಾದ್ರೆ ಅನ್ನ ಬಸಿದು ಮಾಡ್ತೀನಿ. ಆವಾಗ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ರೈಸು, ಅಂಟ್ಕೊಳಲ್ಲ.
ಮುದ್ದೆ ಥರ ಆಗಲ್ಲ. ಮತ್ತು ಅದು ರೈಸ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ಗಾಳಿಗೆ. ಆವಾಗ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ. ಇಲ್ಲ ಅಂದರೆ ಬಿಸಿ ಇರುತ್ತಲ್ವ, ಆವಾಗ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ನೋಡಿಕೊಂಡು ಕಲಿಸ್ತೀನಿ. ಮತ್ತು ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಒಗ್ಗರಣೆ ಕಲಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಿಂಡಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಮಿರ್ಚಿ ಕೂಡ ಹಾಕಿದ್ದೀನಿ. ಮಿರ್ಚಿ ರೆಡಿ ಆಗ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟರೆ ಅದು ನೀಟಾಗಿ ಬೆಂದ್ಕೊಳುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು. ಮಿರ್ಚಿ ಆಗಲಿ ಅಥವಾ ಈರುಳ್ಳಿ ಬಜ್ಜಿ ಆಗಲಿ ಏನೇ ಆಗಲಿ ಅದು ಸ್ವಲ್ಪ ಬಿಸಿ ಬಿಸಿಯಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದು ತಣ್ಣಗಾದ್ಮೇಲೆ ಟೇಸ್ಟ್ ಅಂತ ಅನಿಸಲ್ಲ. ಬಿಸಿಯಾಗಿದ್ದಾಗಲೇ ತಿನ್ಬೋದು, ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ತಮ್ಮನಿಗೆ ಬೇಕಾಗುತ್ತೆ ಅಂತೇಳಿ ಫೋಟೋ ಕ್ಲಿಕ್ ಮಾಡಿಸ್ತಾ ಇದ್ದೆ. ಸೊ ಇವಾಗ ಚಿತ್ರಾನ್ನ ಕೂಡ ರೆಡಿ ಆಯಿತು. ಮತ್ತೀಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಫಸ್ಟು ನನ್ನ ಮಗನಿಗೆ ಹಾಕಿಟ್ಟೆ ಮತ್ತು ಟೇಸ್ಟ್ ನೋಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಿನ್ನಲ್ಲ, ಸಪ್ಪೆ ಅಂತ ಇದ್ದರೆ. ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ನೋಡಿ ಕರೆಕ್ಟ್ ಇತ್ತು. ಹಾಗಾಗಿ ಮತ್ತೆ ಅದಕ್ಕೇನು ಹಾಕೋದಕ್ಕೆ ಹೋಗಲಿಲ್ಲ, ಎಲ್ಲ ಕರೆಕ್ಟಾಗಿದೆಯಲ್ಲ. ಹಾಗಾಗಿ ಅದನ್ನ ಬಾಕ್ಸ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಮಿರ್ಚಿ ಹಾಕಬೇಕು ಬಾಕ್ಸಲ್ಲಿ. ಮಿರ್ಚಿ ಕೊಟ್ಟೆ ಅಂದರೆ ಅವರು ಅದ್ರ ಜೊತೆನೇ ತಿಂತಾರೆ ಮಧ್ಯಾಹ್ನಕ್ಕೆ. ಇಲ್ಲಾಂದರೆ ಮತ್ತೆ ಮಧ್ಯಾಹ್ನಕ್ಕೆ ತಿನ್ಬೇಕಾದ್ರೆ ಒಂಥರ ಅನಿಸುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಿರ್ಚಿನೂ ಹಾಕಿ ಕೊಟ್ಟು ಕಳಿಸ್ತೀನಿ. ಈಗ ಬಿಸಿ ಬಿಸಿಯಾಗಿ ಮಿರ್ಚಿ ಕೂಡ ಇಲ್ಲಿ ರೆಡಿ ಆಗ್ತಾಯಿದೆ. ರೆಡಿ ಆಗ್ತಿದ್ದಂಗೆ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಮಕ್ಕಳು, ಅವ್ರಿಗೂ ಕೂಡ ಕೊಡ್ತೀನಿ. ಹಾಗೆ ಇವತ್ತು ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಸಿಂಪಲಾಗಿ ಇವತ್ತು ಪೂಜೆ ಮಾಡಿದ್ದು, ಹುಣ್ಣಿಮೆ ಪೂಜೆ. ಇವತ್ತು ಗುರು ಪೂರ್ಣಿಮಾ ಬೇರೆ ಅಲ್ಲ. ಸೊ ಸಿಂಪಲಾಗಿ ಪೂಜೆಯನ್ನು ಮಾಡಿದೆ. ಇವತ್ತು ಬೇಗನೆ ಮುಗೀತು ಪೂಜೆ ಅನ್ನೋದು. ಆಲ್ಮೋಸ್ಟ್ ಏನಂದರೆ ಒಂದು 7:30-8 ಗಂಟೆ ಒಳಗಡೆ ಪೂಜೆ ಮುಗ್ದೋಗುತ್ತೆ ನಮ್ಮ ಮನೆಯಲ್ಲಿ. ಅದು ಇನ್ನೂ ಲೇಟು, 7:30-8 ಗಂಟೆ ಅಂದರೆ ಅದಕ್ಕೂ ಮುಂಚೆನೇ ಬೇಗ ಮುಗ್ದೋಗುತ್ತೆ. ಇವತ್ತು ಸ್ವಲ್ಪ ಅಂದರೆ ಒಂದು 7:30 ಹಂಗೆ ಪೂಜೆ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಗುರು ಪೂರ್ಣಿಮಾ ಬೇರೆ ಅಲ್ಲ, ಸ್ವಲ್ಪ ರಾಯರ ಮಠಕ್ಕೆಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ರಶ್ ಇರುತ್ತೆ. ಹಾಗೆ ಇನ್ನೊಂದು ಏನಂದರೆ ನಮ್ಮ ಕಡೆ ಇವತ್ತು ನೀರು ಬಿಡ್ತಿದ್ದಾರೆ. ಅಂದರೆ ಇವಾಗ ನಮ್ಮದು ವಾರಕ್ಕೊಮ್ಮೆ ಇಲ್ಲಾಂದರೆ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಸೊ ಇವತ್ತು ನೀರು ಬಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅದನ್ನು ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ನಾನು ಆ ಕಡೆ ಹೋದಾಗ ಈ ಕಡೆ ನೀರು ಬಿಟ್ಬಿಟ್ರು ಅಂದರೆ ನೀರು ಹಿಡಿಯೋರು ಯಾರೂ ಇಲ್ಲ. ಮತ್ತು ನೀರಿನ ಪ್ರಾಬ್ಲಮ್ ಕೂಡ ತುಂಬ ಆಗುತ್ತೆ. ಮತ್ತು 8 ದಿನದವರೆಗೂ ಮತ್ತೆ ನಾನು ವೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಅವತ್ತೊಂದು ದಿನ ಮಾತ್ರ, ಅಂದರೆ ಒಂದು 8 ದಿನಕ್ಕೆ ಟೈಮಿಂಗ್ ಇರುತ್ತಲ್ವ, 8 ದಿನ ಆದ ತಕ್ಷಣ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ನೀರು ಬಿಡ್ತು ಅಂದರೆ ನೀರು ತುಂಬೋದು ಮತ್ತು ಮನೆ ಕೆಲಸ ಅವೆಲ್ಲ ಇದ್ದೇ ಇರುತ್ತಲ್ಲ. ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದ್ರೇ ಈ ಥರ ಇರುತ್ತೆ. ಬೇರೆ ಮನೆ ಅಂದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಏನು ಸಿಂಟ್ಯಾಕ್ಸ್ ಇರುತ್ತೆ, ದೊಡ್ಡ ದೊಡ್ಡ ತೊಟ್ಟಿಗಳೆಲ್ಲ ಇರ್ತವೆ. ಅದರಲ್ಲಿ ನೀರು ಇರುತ್ತೆ, ಮೇನ್ ಸಿಂಟ್ಯಾಕ್ಸಿಗೆ ಏರಿಸ್ಕೊತಾರೆ. ಆಮೇಲೆ ಅದು ವಾಟರ್ ಪ್ಯೂರಿಫೈಯರ್ ಮಾಡಿಕೊಂಡು ಯೂಸ್ ಮಾಡ್ಕೋತಾರೆ. ಬಟ್ ನಮ್ದು ಹಂಗಲ್ಲ. ಪ್ರತಿ ವಾರವೂ ಕೂಡ ಪಾತ್ರೆ ಅಂಡೆ ಏನಿದು ಪ್ರತಿಯೊಂದು ಕೂಡ ತೊಳೆದು ಮತ್ತು ಅದನ್ನು ನೀಟಾಗಿ ಇಟ್ಕೊಂಡು ಆಮೇಲೆ ನೀರೆಲ್ಲ ತುಂಬಿಸ್ಕೊಂಡು ಇಟ್ಕೋಬೇಕು. ವಾರದಿಂದ ವಾರಕ್ಕೆ ಉಪಯೋಗಿಸ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ 10 ದಿನ 12 ದಿನ ಆದರೂ ಕೂಡ ನೀರು ಬಿಡೋಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತೆ ಅವಾಗ. ಇವಾಗ ನೋಡಿ, ರೈಸ್ ಆಯಿತು, ಚಿತ್ರಾನ್ನ ಆಯಿತು, ಮಿರ್ಚಿ ಆಯಿತು. ಹಾಗೆ ಇವಾಗ ಮಂಡಕ್ಕಿ ಕಳ್ಸೋಣ ಅಂದ್ಬಿಟ್ಟು ಮಂಡಕ್ಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ಅಂದರೆ ಒಣ ಮಂಡಕ್ಕಿಗೆ ಒಗ್ಗರಣೆ ಕಲಸಿದ್ರು ಕೂಡ ಚೆನ್ನಾಗಿರುತ್ತೆ. ತೊಯ್ಸಿದ ಮಂಡಕ್ಕಿ ಕೂಡ ಚೆನ್ನಾಗಿರುತ್ತೆ. ಇವಾಗ ಟಿಫನಿಗಲ್ಲ, ಹಾಗಾಗಿ ನಾನು ತೊಯ್ಸಿದ ಮಂಡಕ್ಕಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಗಟ್ಟಿ ಮಂಡಕ್ಕಿಗೇ ಸ್ವಲ್ಪ ಗೊಜ್ಜಿರುತ್ತಲ್ವ, ಅದನ್ನು ಹಾಕಿ ಕಲಸಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಬಟ್ ಇವಾಗ ಮಾಡ್ತಾಯಿಲ್ಲ, ಯಾಕಂದರೆ ಸ್ಕೂಲಿಗೆ ಕೂಡ ಟೈಮ್ ಆಗಿಬಿಟ್ಟಿದೆ. ಅದನ್ನು ತಿನ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಕೂಡ ಇನ್ನೂ ಆಗಿಬಿಡುತ್ತೆ. ಅದರಲ್ಲಿ ಇವತ್ತು ಟೆಸ್ಟ್ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಬೇಡ, ಸಂಜೆ ಬಂದಾಗ ಮಾಡಿಕೊಡ್ತೀನಿ. ಇವಾಗ ಜಸ್ಟ್ ನೆನೆಸಿರೋದು ಇರುತ್ತಲ್ವ, ಅದನ್ನು ತಿಂದು ಹೋಗ್ರಿ ಅಂತಂದರೆ ಸರಿ ಆಯಿತು ಅಂತಂದು ಟಿಫನ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಬೇಗ ಬೇಗ ಅಲ್ಲಿ ಒಗ್ಗರಣೆ ಎಲ್ಲ ಕಲಿಸ್ಬಿಟ್ಟು ಅದು ಸ್ವಲ್ಪ ಬಿಸಿ ಇಟ್ಟರೆ ಚೆನ್ನಾಗಿರುತ್ತೆ. ತಣ್ಣಂತ ಹಂಗೆ ಒಗ್ಗರಣೆ ಕಲಿಸ್ಕೊಟ್ಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಮತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದನ್ನು ಮತ್ತೆ ಬಿಸಿ ಮಾಡಿಬಿಟ್ಟು ಈಗ ಮಕ್ಳಿಗೆ ಕೊಡಬೇಕು. ಈಗ ಮಂಡಕ್ಕಿ ತೊಳಿತಾ ಇದ್ದೀನಿ ನೀರಲ್ಲಿ ಹಾಕ್ಬಿಟ್ಟು. ಅಂದರೆ ಒಂದು ಸ್ವಲ್ಪ ನೆಂದ ತಕ್ಷಣ ಅದನ್ನು ತೆಗೆದು ನಾವು ಯಾವ ಪಾತ್ರೆಗೆ ಅಂದರೆ ಒಗ್ಗರಣೆ ಕಲಸೋದಕ್ಕೆ ಯಾವ ಪಾತ್ರೆಗೆ ಹಾಕ್ಕೋಬೇಕು ಅಂದ್ಕೊಂಡಿರ್ತೀವೋ ಆ ಪಾತ್ರೆಗೆ ಹಾಕ್ಕೊಳ್ತೀನಿ. ತುಂಬ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ನಾವು ಒಗ್ಗರಣೆನ ಕಲಿಸಿದಾಗ. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಬಿಡಲ್ಲ.
ಜಸ್ಟ್ ಹಿಂಗೆ ಕೈ ಆಡ್ತಾ ಇದ್ರೇ ಅದು ಮೆತ್ತಗಾಗ್ಬಿಡುತ್ತೆ. ನಮ್ಗೆ ಗೊತ್ತಾಗುತ್ತಲ್ವ, ಬಿಡಿ ಬಿಡಿಯಾಗಿರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಅಂಥ ಟೈಮಲ್ಲಿ ಅದನ್ನ ತೆಗ್ದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಗೊಜ್ಜೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಕಡ್ಲೆ ಅಂತೀವಲ್ಲ, ಸೊ ಆ ಕಡಲೆ ಪುಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಮ್ಮ ಕಡೆ ಇದು ತುಂಬ ಫೇಮಸ್ಸು, ಇದು ಒಗ್ಗರಣೆ ಮಂಡಕ್ಕಿ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಎಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾವ ಹೋಟೆಲ್ಗೆ ಹೋದ್ರೂ ಕೂಡ, ಚಿಕ್ಕ ಹೋಟೆಲಲ್ಲಿ ಹೋದ್ರೂ ಕೂಡ ನಿಮಗೆ ಮಂಡಕ್ಕಿ, ಮೆಣಸಿನ್ಕಾಯಿ, ಬಜ್ಜಿ ಎಲ್ಲ ಸಿಗ್ತದೆ ನಮ್ಮ ಕಡೆಗೆ. ನಮ್ಮದು ದಾವಣಗೆರೆ ಅಲ್ಲ, ಸೊ ದಾವಣಗೆರೆಯಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಮತ್ತು ನರ್ಗಿಸ್ ಮಂಡಕ್ಕಿ ಅನ್ನೋದು ತುಂಬ ಫೇಮಸ್ ನಮ್ಮ ಕಡೆ. ಸೊ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ, ಹೆಂಗೆ ಮಾಡ್ತೀನಿ ನರ್ಗಿಸ್ ಮಂಡಕ್ಕಿನ ಅಂದ್ಬಿಟ್ಟು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ಫ್ಲವರ್ ಬಂದುಬಿಟ್ಟು ತುಂಬ ದಿನ ಆಗೋಯಿತು ತಗೊಂಡು ಬಂದು. ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. 3 ಸೆಟ್ ಬರುತ್ತೆ. ಅದು ರೆಡ್ ಕಲರ್ ಒಂದು, ಏನಾದರೂ ಗುಲಾಬಿ ಥರ ಅದು ಒಂದು ಬರುತ್ತೆ, ಮತ್ತು ಇದು ಒಂದು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದೋ ಇತ್ತು. ಸೊ ಅದರಲ್ಲಿ ಒಂದೇನೋ ಎಲ್ಲೋ ಮಿಸ್ ಆಗಿದೆ. ಇದು ಒಂದು ಮಾತ್ರ ಇರೋದು. ಇದನ್ನು ನನ್ನ ಮಕ್ಕಳು ಪದೇ ಪದೇ ತೊಗೊಂಡು ಆಟ ಆಡೋದು, ಎಲ್ಲಿಂದ ಎಲ್ಲಿಗೋ ಶಿಫ್ಟ್ ಮಾಡ್ದಂಗೆಲ್ಲ ಮಾಡ್ತಾ ಇರ್ತಾರೆ. ಪಾಪ ಇದು ಒಂದು ಬದುಕಿದೆ, ಇಲ್ಲಾಂದರೆ ಇದಕ್ಕೂ ಕೂಡ ಏನದು ಲಾಲಿ ಆಡಿಬಿಡ್ತಾಯಿದ್ರು. ನೋಡಿ, ಒಂದು ಸಲ ಕೈಯಲ್ಲಿ ಹಿಡ್ಕೊತಾರೆ, ಇನ್ನೊಂದು ಸಲ ಇಲ್ಲಿ ಟೇಬಲ್ ಮುಂದೆ ಇಕ್ತಾರೆ. ಅದು ಎಲ್ಲಿರುತ್ತೋ ಅದು ಇವ್ರಿಗೆ ಗೊತ್ತು. ಯಾಕಂದರೆ ಇದನ್ನು ತೊಗೊಂಡೇ ಆಟ ಆಡೋದು ಜಾಸ್ತಿ ನನ್ನ ಮಕ್ಕಳು. ಹಾಗಾಗಿ ಇದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ. ಅಂದರೆ ಅವರಿಗೆ ತಿಳುವಳಿಕೆ ಬರೋವರೆಗೂ ಕೂಡ ನಾವು ಇದನ್ನ ಅನುಭವಿಸ್ಲೇಬೇಕು. ಯಾವ ವಸ್ತುನ ಎಲ್ಲಿಕ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಆಟ ಆಡೋ ವಸ್ತು ಥರನೇ ಅವರು ಟ್ರೀಟ್ ಮಾಡೋದು. ಸೊ ಅದನ್ನು ತೊಗೊಂಡು ಆಟ ಆಡ್ತಾರೆ. ಇವಾಗ ನೋಡಿ, ಮಂಡಕ್ಕಿ ಹೇಳಿದ್ನಲ್ಲ, ಬಿಸಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಟಿಫನ್ ಮಾಡಿ 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 ಅಂತ ಹೇಳ್ಕೊಂಡು ಇರ್ತಾರೆ. ಯಾಕಂದರೆ ಟೈಮ್ ಕೂಡ ಆಯ್ತಲ್ಲ. ಸೊ ಒಂದು ಕಡೆ ಟೈಮ್ ನೋಡಬೇಕು, ಒಂದು ಸಲ ಅವ್ರ ಟಿಫನ್ ನೋಡಬೇಕು. ನಾವೇನೋ ಅಂದರೆ ನೋಡದೇ ಇದ್ದರೆ, ಸುಮ್ಮನೆ ಇದ್ದರೆ ಆ ಟೈಮ್ ಹೋಗ್ತಾ ಇರುತ್ತೆ. ಇವ್ರ ಬಾಯಿ ತಗೊಂಡು ಟಿ ವಿ ನೋಡ್ಕೊತ ಕೂತ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ನನ್ನ ಮಗ ವೇಟ್ ಮಾಡ್ತಾ ಇದ್ದಾನೆ, ಯಾವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮಮ್ಮ ಅಂದರೆ ಪ್ಲೇಟಿಗೆ ಹಾಕಿ ಕೊಡ್ತಾರೋ ಅಂತಂದೇಳಿ. ನಾನೇನಂದರೆ ಅದು ಟೇಸ್ಟ್ ನೋಡಿದೆ, ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ನನ್ನ ಮಕ್ಳಿಗೆ ಎಲ್ಲ ಕೂಡ ಕರೆಕ್ಟಾಗಿರ್ಬೇಕು, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರು ತಿನ್ನೋದಿಲ್ಲ. ಅಮ್ಮ ಬೇಡಮ್ಮ ಅಂತ ಹೇಳ್ಬಿಡ್ತಾರೆ. ಇಲ್ಲಾಂದರೆ ಅದಕ್ಕೊಂದು ಏನಾದರೂ ಕಾರಣ, ಅಮ್ಮ ಹೊಟ್ಟೆ ತುಂಬಿತು, ನನಗೆ ಬೇಡ ಸಾಕು, ಇಲ್ಲಾಂದರೆ ಅಮ್ಮ ನೀರು ತುಂಬ ಕುಡಿದ್ಬಿಟ್ಟಿದ್ದೀನಿ, ಊಟ ಮಾಡ್ಲಿಕ್ಕೆ ಆಗ್ತಾಯಿಲ್ಲಮ್ಮ, ಬೇಡಮ್ಮ ಅಂತ ಹೇಳ್ತಾರೆ. ಆ ಥರ ಕಾರಣಗಳು ಹೇಳ್ತಾರೆ. ಇವಾಗ ನನ್ನ ಮಗನಿಗೆ ಹಾಕ್ಕೊಟ್ಟೆ. ಹಾಗೆ ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಕೂಡ ಆಗೋಯಿತು, 9 ಗಂಟೆ ಮೇಲೆ ಆಯಿತು. ಹಾಗಾಗಿ ಅವ್ರಿಗೂ ಕೂಡ ನೀವು ಟಿಫನ್ ಮಾಡಿಬಿಡಿ, ಮತ್ತಿನ್ನೇನು ಮಾಡ್ತೀರಾ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಈಗ ಬಿಸಿ ಬಿಸಿಯಾಗಿ ಮಿರ್ಚಿನ ಹಾಕ್ಕೊಟ್ಬಿಟ್ಟೆ ಅಂದರೆ ಅವ್ರ ಪಾಡಿಗೆ ಅವ್ರ ಮಕ್ಕಳ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನನ್ನ ಟಿಫನು. ಇವಾಗ ನಾನು ಟಿಫನ್ ಮಾಡ್ಕೊಂಡು ಕೂತ್ಕೊಂಡೆ ಅಂದರೆ ಅವ್ರು ಕೂಗಾಡ್ತಾ ಇರ್ತಾರೆ. ಅವ್ರ ಕಡೆ ಒಂದು ಸಲ ಏನರೋ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇರಬೇಕಾಗತ್ತೆ. ಹಂಗಾಗಿ ನಾನು ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ಟಿಫನಿಗೆ ಕೂತ್ಕೊತೀನಿ. ಅಲ್ಲಿವರೆಗೂ ಕೂಡ ಟಿಫನಿಗೆ ಮಾತ್ರ ನಾನು ಕೂರೋದಕ್ಕೆ ಹೋಗಲ್ಲ. ಯಾಕಂದರೆ ತಿನ್ನೋದು ಒಂದು ತುತ್ತಾದ್ರೂ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು. ಸುಮ್ಮನೆ ಗಡಿಬಿಡಿಯಾಗಿ ಒದ್ರುಕೊಂಡು ತಿಂದರೆ ಅದು ಹೊಟ್ಟೆಗೂ ಕೂಡ ಹತ್ತಲ್ಲ. ತಿಂದೀವಿ ಅಂತಲೂ ಕೂಡ ಅನಿಸಲ್ಲ. ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನಿಧಾನಕ್ಕೆ ಕೂತ್ಕೊಂಡು ಟಿಫನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಡಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.